ಬಿಗ್ ಫ್ಯಾಕ್ಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ರೈಸ್ ಮಾಡ್ತಾ ಇದ್ರು, ದಿನೇಶ್ ಅವರು ರೈಸ್ ಮಾಡ್ತಾ ಇದ್ರು. ಇದೆಲ್ಲ ಜೆನ್ಯೂನಿಟಿ ಇಲ್ವಾ ಈ ಕ್ವಶನ್ಗಳಲ್ಲಿ? ಈಗ ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೀರು ನೋಡಪ್ಪ, ಎರಡನೇ ಥರ ಬರದ ಜಿಲ್ಲೆ ಅಂತ ಹೇಳಿ ನಾವು 1350 ಮಿಲಿಮೀಟರ್ ಮಳೆ ಆದಮೇಲೂ ಕೂಡ ಆ ಥರ ಕರ್ಸ್ಕೊಂಡ್ಬಿಡ್ತೀವಿ ನಾವು ನಮ್ಮ ರಾಜ್ಯ ಅಂತ ಹೇಳಿದಾಗ ಏನು ಒಂದು ಚೆಕ್ ಡ್ಯಾಮ್ಗಳು ಬೇಕು. ನಾನೇನು ದೊಡ್ಡ KRS 50 KRS ಕಟ್ಟಿ ನಾವು ಹೇಳ್ತಾ ಇಲ್ಲ. ಅಲ್ಲಿ ಚೆಕ್ ಡ್ಯಾಮ್ಗಳು, ಅಂತರ್ಜಲದ ಮಟ್ಟ ಹೆಚ್ಚಿಸುವಂಥ ಕೆಲಸಗಳು, ಡ್ಯಾಮ್ಗಳು, ಇದೆಲ್ಲ ಯಾರ ಜವಾಬ್ದಾರಿ? ನಿಮ್ಮದೇ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸು, ಫಾರ್ ಎಕ್ಸಾಂಪಲ್ ಮೇಕೆದಾಟು, DK ಶಿವಕುಮಾರ್ ಪಾದಯಾತ್ರೆ ಮಾಡಲಿಲ್ವಾ? ಇಲ್ಲಿಗೆ ಬಂದು ಮೇಕೆದಾಟು ನಿಜ, ಕಲ್ಲು ಕದಲಿಲ್ಲ. ನೀವು ಹೇಳಿ ಕರೆಕ್ಟ್ ಆಗಿದೆ ನೋಡಿ. ಈ ಕೆರೆಗಳಿಗೆ ನೀರು ತುಂಬೋ ಯೋಜನೆ ಅದು ಚಲಗಟ್ಟ KC ವ್ಯಾಲಿ ಇದಾಗಬಹುದು. ಅದೇ ರೀತಿ ರಾಜ್ಯದ ಎಲ್ಲ ಕಡೆ ಮಾಡಬೇಕು. ಇನ್ನೂ 15-20 ಜಿಲ್ಲೆಗಳಲ್ಲಿ ಈ ಥರ ಮಾಡಬೇಕು. ಶುದ್ಧೀಕರಿಸಿದ ನೀರನ್ನು ಎಲ್ಲಿ ನೀರು ಇಲ್ಲವೇ ಇಲ್ಲ, ಮಳೆ ನೀರು ಕಡಿಮೆ ಇರುತ್ತೆ, ಆ ಜಾಗಗಳಿಗೆ ಕೊಡಬೇಕಂತ ತೀರ್ಮಾನ ಇದೆ. ಒಂದು ಕೆಲವು ನಿಬಂಧನೆಗಳಿದ್ದಾವೆ. ರಾಜ್ಯ ಸರ್ಕಾರ ನಾವು ಸಂಪೂರ್ಣ ಹಣವನ್ನು ನಾವೇ ಕೊಡ್ತೀವಿ, ಮೇಕೆದಾಟು ಯೋಜನೆಯನ್ನು ಶುರು ಮಾಡ್ತೀವಿ. ಮುಂಚೆ DPR ಮಾಡಿದಾಗ 5,500 ಕೋಟಿ ಆಗಿತ್ತು, ಈಗ 9,000 ಕೋಟಿ ಹೋಗಿದೆ. ಇನ್ನೂ ಸಮಯ ತಡ ಆದರೆ ಅದು ಇನ್ನೂ ಜಾಸ್ತಿ ಆಗಬಹುದು. ನಮಗೆ ಅನುಮತಿಯನ್ನು ಕೊಡಿ ಅಂದರೆ ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಅದು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಮಂತ್ರಿಗಳಾದ ಮೇಲೆ ಮಂತ್ರಿಗಳು ಮಾನ್ಯ DK ಶಿವಕುಮಾರ್ ಆದಿಯಾಗಿ MB ಪಾಟೀಲ್ ಹಿಡಿದು ಇಲ್ಲಿವರೆಗೂ, ಈವನ್ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಪ್ರಯತ್ನ ಮಾಡಿದ್ರು. ಇವತ್ತರೂ ಕೂಡ ಅದು ನಮಗೆ ಅನುಮತಿ ಸಿಗ್ತಾ ಇಲ್ಲ. ಅದಲ್ಲದೆ ಮಹದಾಯಿ ಯೋಜನೆಗೂ ಕೂಡ ಕೇಂದ್ರ ಸರ್ಕಾರ ಅದೇನು ಅಧಿಸೂಚನೆ ಕೊನೆ ಹೊರಡಿಸಬೇಕಾಗಿದೆ, ಅಂತಿಮ ತೀರ್ಪು ಬಂದ ಮೇಲೆ ಅಧಿಸೂಚನೆ ಹೊರಡಿಸಬೇಕು ಕೇಂದ್ರ ಸರ್ಕಾರ, ಅದು ಇಲ್ಲಿವರೆಗೂ ಮಾಡ್ತಾ ಇಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೂ ನಮಗೆ ತಕರಾರು ಮಾಡ್ತಾರೆ, ಇಲ್ಲಿವರೆಗೂ ಹಣವನ್ನು ಕೊಟ್ಟಿಲ್ಲ. ಆದರೆ ಕೃಷ್ಣಾ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಕಳೆದ 2025ರಲ್ಲಿ 5,000 ಕೋಟಿ ರೂಪಾಯಿ ಕೊಟ್ಟು ಆ ಕಾಮಗಾರಿ ಚೆನ್ನಾಗಿ ನಡೀತಾ ಇದೆ. ಬೇರೆ ಎಲ್ಲ ಯೋಜನೆಗಳಿಗೆ ಈಗ ಎತ್ತಿನ ಹೊಳೆ ಯೋಜನೆ ಕೂಡ ಇಲ್ಲಿವರೆಗೂ ಬಂದಿದೆ. ಅದು ಎಷ್ಟೇ ಸರ್ಕಾರಗಳು ಬಂದರೂ ಕೂಡ ಅದು ಕುಂಟ್ಕೊಂಡು ಸಾಗ್ತಾ ಇದೆ. ನಮಗೂ ಅದು ಯಾವ್ದು ಬರ್ತದಪ್ಪ ಅಂತ ಒಂದು 10 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಬಟ್ ಬರೋಂಥ ಒಂದು ಲಕ್ಷಣ ಖಂಡಿತವಾಗಿದೆ ಅದಕ್ಕೆ. ಆದರೆ ಬೇರೆ ಎಲ್ಲ ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ, ತಾತ್ಸಾರ, ಮಲತಾಯಿ ಧೋರಣೆ, ಮತ್ತೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಹಠವನ್ನು ಮಾಡಬಾರ್ದು. ರಾಜ್ಯ ಸರ್ಕಾರಗಳಿಗೆ ನಾವೇ ಹಣ ಹಾಕ್ತಿದ್ವಿ, ಅನುಮತಿ ಕೊಡಿ ಅಂದರೆ, ಹೌದು ಅಲ್ಲಿ ಏನು ಕಾಡು ಮುಳುಗ್ತದೆ, ಅದಕ್ಕೆ ನಾವೇನು ಪರ್ಯಾಯವಾಗಿ ನಾವೆಲ್ಲಿ ನಾವು ಗಿಡಗಳು ನೆಡ್ತೀವಿ, ಯಾವ ಜಾಗದಲ್ಲಿ ನೆಡ್ತೀವಿ, ನಾವೆಲ್ಲ ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ. ಅದಕ್ಕೆ ಅನುಮತಿ ಕೊಡುವಂಥದ್ದೊಂದು ಬಾಕಿ. ಕಾಡು ಮುಳುಗಿಸಿದ ಮೇಲೆ ನಾವು ಇನ್ನೊಂದು ಕಾಡು ಕಟ್ಟಿದ್ದೀವಿ ಅನ್ನೋ ನಾನು ಚರಿತ್ರೆಗಳೇ ಕೇಳಿಲ್ಲ. ಇಲ್ಲ, ಅದೇನಾಗುತ್ತೆ ಕಾಡು ಮುಳುಗಿಸಿದ ಮೇಲೆ ಎಷ್ಟು ಸ್ಟೇಟ್ ಕಾಡು ಮುಳುಗಿಸಿ ಇನ್ನೊಂದು ಕಾಡು ಕಟ್ಟಿಬಿಟ್ಟಿದ್ದೀನಿ ನಾನೊಂದು ಮಾತು ಹೇಳ್ಬಲ್ಲ. ಏನು ಗೊತ್ತಾ, ಒಂದು ಅರಣ್ಯ ಭಾಗಗಳು ಜಮೀನುಗಳು ಮುಳುಗಿದಾಗ ಅದಕ್ಕೆ ಪ್ಯಾರಲಲ್ ಆಗಿ ನಾವು ಇಷ್ಟು ಮರಗಳನ್ನ ಹಾಕಲೇಬೇಕು. ಅದಕ್ಕೇನಾಗುತ್ತೆ ಅಂದರೆ, ನಮ್ಮಲ್ಲಿ ಡೀಮ್ಡ್ ಫಾರೆಸ್ಟ್ಗಳು ಅಂತ ಭಾಳ ಕಡೆ ಇದ್ದಾವೆ. ಈಗ ಮಾಗಡಿನಲ್ಲಿ ನಾವು ಒಂದು ಸಂಸ್ಕೃತ ಯೂನಿವರ್ಸಿಟಿಗೆ 100 ಎಕರೆ ಜಮೀನು ಕೊಟ್ವಿ. 100 ಎಕರೆ ಜಮೀನಲ್ಲಿ ಮರಗಳಿಲ್ಲ. ಅದು ಕಾಡಂತ ಮೆನ್ಷನ್ ಆಗಿದ್ರು ಕೂಡ ಮರಗಳಿಲ್ಲ. ಅದನ್ನ ನೋಡಿ ಸಂಸ್ಕೃತ ಯೂನಿವರ್ಸಿಟಿಗೆ ಕಾಡು ಅರಣ್ಯ ಜಾಗವನ್ನು ಕೊಟ್ಟು ಎಷ್ಟು ಎಕರೆ ಪ್ರದೇಶದ ಕಾಡು ಮುಳುಗುತ್ತೆ ನೀವು ಹೇಳ್ಬೇಕು ನನಗೆ. ಅದನ್ನ ಮೇಕೆದಾಟ ಆಯ್ತು, ಕಾಡು ಮುಳುಗಿದ್ರೆ ಪರ್ಯಾಯ ಕಾಡು, ಒಂದು ಕಾಡನ್ನ ಇಲ್ಲ ಕೇಳಿ ನಾನು ಪರ್ಯಾಯ ಸೃಷ್ಟಿ ಮಾಡ್ಬೇಕಾದ್ರೆ ಅದು ಅರಣ್ಯ ವರ್ಷಗಳು ಬೇಕಾಗಿಲ್ಲ. ಕೇಳಿ ಇದೇನು ಗೊತ್ತಾ, ಅಲ್ಲಿ ಯಾವುದೇ ರೀತಿಯ ಅಗ್ರಿಕಲ್ಚರ್ ನಡೀತಾ ಇಲ್ಲ. ಆ ಜಾಗಗಳಿದ್ದಾವೆ. ಅಲ್ಲೂ ಕೂಡ ಯಾಕಂದ್ರೆ ಅಲ್ಲಿ ಜೀವ ವೈದ್ಯತೆಗೆ ಯಾವ ತೊಂದರೆ ಆಗೋದಿಲ್ಲ. ಆ ರೀತಿಯಾಗಿ ನೋಡಿಕೊಂಡು ಯಾವ್ಯಾವ ಮುಳುಗಡೆ ಆಗ್ತವೆ, ಜಮೀನುಗಳು ಹೊಲಗಳಿದ್ದಾವೆ, ಯಾವ ಹಳ್ಳಿಗಳು ಮುಳುಗಡೆ ಆಗ್ತವೆ, ಅವ್ರಿಗೂ ಕಾಂಪನ್ಸೇಷನ್ ಕೊಟ್ಕೊಂಡು ಇದನ್ನು ಮಾಡ್ತಾರೆ. ಆ ಯೋಜನೆಗೆ ಆಲ್ರೆಡಿ ರೂಪರೇಷೆ ಶುರುವಾಗಿದೆ. ನಾವು ಏನು ಹೇಳಿದ್ವಲ್ಲ, ಏನು ಪರ್ಯಾಯವಾಗಿ ಏನು ಮಾಡಬೇಕು, ಹಸಿರು ಕಡಿಮೆ ಆಗಬಾರ್ದಲ್ಲ, ಅದಕ್ಕೂ ಕೂಡ ಕೆಲಸ ತಗೊಂಡು ನಾವು ಮಾಡ್ತೀವಿ ಅಂದರೆ ಅನುಮತಿ ಸಿಗ್ತಾ ಇಲ್ಲ ಇಲ್ಲಿವರು ನೀರಾವರಿ ವಿಷಯದಲ್ಲಿ. ನಮ್ಮ ಸ್ನೇಹಿತರು ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಏನು ಕೊಡಲಿಲ್ಲ ಅಂದ್ರಲ್ಲ ನೋಡಿ. ಅಂಗನವಾಡಿ ಶುರುವಾದದ್ದು 1975 ಅಲ್ಲಿ. ಕೇಳಪ್ಪ, ಕೇಳಿಸ್ಕೊಳ್ಳಿ, ಉದ್ದೇಶ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ತಾ ಇದ್ದೀನಿ. ಅಂಗನವಾಡಿ ಶುರುವಾದದ್ದು 1975ರಲ್ಲಿ 100% ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇತ್ತು. 100% ಭಾಗ 100% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ತದನಂತರ 90-10% ಆ ಥರ ಆಯಿತು ರೇಷಿಯೋ. ರಾಜ್ಯ ಸರ್ಕಾರ 10%, 90%. ಬರ್ತಾ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ. UPA ಗೌರ್ಮೆಂಟ್ ಇದ್ದಾಗ ಆಯಿತು. ಈಗೇನಾಯಿತು, 60 ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಅಂತ ಆಯಿತು. ಆದರೆ ಉಲ್ಟಾ ಆಗಿದೆ. ರಾಜ್ಯ ಸರ್ಕಾರ 60 ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಬರೀ 40% ಕೊಡ್ತಾ ಇದೆ. ಒಂದು ಭಾಗ. ಆಶಾ ಕಾರ್ಯಕರ್ತರಿಗೂ ಕೂಡ 2005ರಲ್ಲಿ ಶುರುವಾದಂಥ ಆಶಾ ಕಾರ್ಯಕರ್ತರಿಗೆ 100% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ ಅನುದಾನವನ್ನು ಅವರೊಂದೇ ಫಿಕ್ಸ್ಡ್ 2,000 ರೂಪಾಯಿ, 2,500 ರೂಪಾಯಿ ಅಷ್ಟೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ನಿಗದಿತವಾದದ್ದು 5,000 ರೂಪಾಯಿ ಆಲ್ರೆಡಿ ಕೊಡ್ತಾ ಇದೆ. ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ, ನನಗೆ ನಿಮ್ಗೆ ಬಿಜೆಪಿ ವಕ್ತಾರರಿಗೆ ಮಾಹಿತಿಯ ಕೊರತೆ ಇದೆ, ನೀವು ಕೇಳಿ ತಗೊಳ್ಳಿ. ನಿಮ್ಗೆ ಮಾಹಿತಿ ಕೊರತೆ ಇದ್ರೆ ಕೇಳಿ ತಗೊಳ್ಳಿ, ನನ್ನ ಕೇಳಿ ತಗೊಳ್ಳಿ. ಇಲ್ಲ, ನಾನು ನಿಮಗೂ ಪಾಠ ಮಾಡಬಲ್ಲೆ, ವಿಜಯನಿಗೂ ಪಾಠ ಮಾಡಬಲ್ಲೆ, 6 ವರ್ಷಕ್ಕೂ ಪಾಠ ಮಾಡಬಲ್ಲೆ. ಮಾಹಿತಿ ಕೊರತೆ ಇರ್ತಕ್ಕಂಥ ಯಾವ ನಾಯಕ ಬಿಜೆಪಿ
ನಾಯಕರು ನಾನು ಮಾಹಿತಿ ಕೊಡಬಲ್ಲೆ, ಅಂಕಿಅಂಶ ಕೊಡಬಲ್ಲೆ. ನಿಮಗೆ ಧೈರ್ಯ, ತಾಳ್ಮೆ ಮತ್ತೆ ಧೈರ್ಯ ಇರಲಿ. ಸತ್ಯ ಕೇಳಕ್ಕೆ ತಾಳ್ಮೆ ಮತ್ತೆ ಧೈರ್ಯ ಇರಬೇಕು. ಅದಿಲ್ಲ ನಿಮಗೆ. ಧೈರ್ಯ ಮತ್ತೆ ತಾಳ್ಮೆ ಅಗತ್ಯ ಇದೆ. ಸತ್ಯ ಕೇಳಕ್ಕೆ ಅಂಕಿಅಂಶಗಳನ್ನ ಕೇಳಲಿಕ್ಕೆ ಬೇಕು. ನಾನು ನಿಮ್ಗೆ ಅಂಕಿಅಂಶ ಹೇಳ್ತಾ ಇದ್ದೀನಿ ಅಂದ್ರೆ ಡಿಟೇಲ್ಡ್ ರಿಪೋರ್ಟ್ ತಗೊಂಡೆ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮುಂಚೆ 100% ಕೊಡ್ತಾ ಇದೆ. 2005ರಲ್ಲಿ ನಮ್ಮ ಸರ್ಕಾರ ಇದ್ದಾಗ UPA ಸರ್ಕಾರ ಇದನ್ನ ಶುರು ಮಾಡಿದಂತ ಯೋಜನೆ ಅದು 100% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಇವಾಗ ಹೇಳಪ್ಪ, ನೀನು ಆಲ್ರೆಡಿ ಪಲಾಯನ ಮಾಡಬೇಡ. ನೀನು ಆಶಾ ಕಾರ್ಯಕರ್ತರ ಕೇಳಿ ನೀನು ಪಲಾಯನ ಮಾಡ್ಬಿಡ್ತೀಯ. ಆಲ್ರೆಡಿ ಮೋದಿ ತರ ನೀನು ಪಲಾಯನ ಮಾಡಿದ್ರೆ ಹೆಂಗೆ? ನೀನು ಮೋದಿ ತರ ಪಲಾಯನ ಮಾಡಿದ್ರೆ ಹೆಂಗೆ? ಕೇಳಿಸ್ಕೊ. ಈಗ ನೀನು ಆಶಾ ಕಾರ್ಯಕರ್ತರು ಕೇಳ್ತಾ ಇದೆ, ನಾನು ಕಂಪ್ಲೀಟ್ ಮಾಡಿದ್ರೆ ಅವ್ರು ಆಶಾ ಕಾರ್ಯಕರ್ತರು ಮುಗಿಸ್ಬಿಡ್ಲಿ. ಓಡಾಡ್ಬಿಟ್ರೆ ನೀವು ಹೆಂಗೆ? ಆಶಾ ಕಾರ್ಯಕರ್ತರು ಕೇಳಿಸ್ಕೊಳ್ಳಿ.